ನೀನ್ ಯಾರಿಗೋಸ್ಕರ ಈ ತರ ಕೆಲಸ ಮಾಡ್ತಿದ್ಯಾ ಅಂತ ಒಂದ್ಸಲ ಯೋಚನೆ ಮಾಡಿದ್ಯಾ ನೀನು? ಈ ಪಾಪದ ಹಣ, ಅಂತಸ್ತು, ಅಧಿಕಾರ ಇದ್ಯಾವುದು ನನಗೆ ಬೇಕಾಗಿಲ್ಲ ಡ್ಯಾಡಿ. ನನ್ನ ಜೀವನಕ್ಕೆ ಏನ್ ಬೇಕು ಅದನ್ನ ಸಂಪಾದನೆ ಮಾಡೋ ಯೋಗ್ಯತೆ ನನಗಿದೆ. 4 ಮನೆಗ್ ಬೆಂಕಿ ಹಚ್ಚಿ ಆ ಬೆಂಕಿಯಲ್ಲಿ ಮೈ ಕಾಯಿಸ್ಕೊಳ್ಳೋ ಜೀವನ ನನಗೆ ಬೇಕಾಗಿಲ್ಲ ಡ್ಯಾಡಿ, ನನಗೆ ಬೇಕಾಗಿಲ್ಲ. ಅದೆಲ್ಲ ಮಾತಾಡ್ಬೇಡ ನೀನು. ಮುಖ್ಯಮಂತ್ರಿ ಆಗೋ ಯೋಗ ನಾಳೆ ನನ್ಗಿಲ್ದೇ ಇರ್ಬೋದು, ಆದ್ರೆ ಟುಡೇ ಇಸ್ ಮೈನ್. ಆ ಯೋಗ ಯೋಗ್ಯತೆ ಎರಡೂ ಇವತ್ತು ಬಂದಿದೆ. ನೀವ್ ಯಾರು ಏನು ಕಿಸಿಯಕ್ಕಾಗಲ್ಲ. ಬಿದ್ದಿಲ್ಲ ಡ್ಯಾಡಿ, ಡ್ಯಾಡಿ ಪ್ಲೀಸ್, ಡ್ಯಾಡಿ, ಡ್ಯಾಡಿ ಪ್ಲೀಸ್. ಹಲೋ, ಇಸ್ ಇಟ್ ಫೈರ್ ಸ್ಟೇಷನ್? ನಾನು ಎಜುಕೇಶನ್ ಮಿನಿಸ್ಟರ್ ಮಗಳು ಮಾತಾಡ್ತಾ ಇದ್ದೀನಿ. ಇಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿದೆ, ಪ್ಲೀಸ್ ಹರಿ ಅಪ್. हेलो, हाँ मैं विद्याशंकर, एजुकेशन मिनिस्टर फ्रॉम कर्नाटका. प्लीज आप एक बात गवर्नर को बोल दीजिए ना. ओके ओके, थैंक यू वेरी मच. ಹಲೋ ಗಣೇಶ್, ಇನ್ನು ಅರ್ಧ ಗಂಟೆಯಲ್ಲಿ ಪ್ರಮಾಣ ವಚನಕ್ಕೆ ಎಲ್ಲ ಸಿದ್ಧತೆಗಳಾಗಬೇಕು. ನಮ್ಮ ಬೆಂಬಲಿಗ ಶಾಸಕರಿಗೆಲ್ಲ ಇಮ್ಮಿಡಿಯೇಟ್ ಆಗಿ ಫೋನ್ ಮಾಡಿ ರಂಗಮಂದಿರಕ್ಕೆ ಬರಕ್ಕೆ ಹೇಳು. ಹಾಗೆ ಆ ಹುಡುಗರು ಗವರ್ನರ್ನ ಯಾವುದೇ ಕಾರಣಕ್ಕೂ ಭೇಟಿಯಾಗಬಾರ್ದು. ನಾನು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತಾ ದೇಶದ ಸಂವಿಧಾನವನ್ನು ಗೌರವಿಸುತ್ತಾ ಆತ್ಮಸಾಕ್ಷಿಯಿಂದ ನಾನೊಬ್ಬ ಕೊಲೆಗಾರ ಎಂದು ಒಪ್ಪಿಕೊಳ್ಳುತ್ತೇನೆ. ನಮ್ಮ ನಾಡಿನ ನಿಷ್ಠಾವಂತ ಮುಖ್ಯಮಂತ್ರಿ ಸೋಮಶೇಖರ್ ಹೆಗಡೆ ಅವರನ್ನ ಕೊಲೆ ಮಾಡಿದ್ದು ಈ ವಿದ್ಯಾಶಂಕರ್. ನೋ, ಇದೆಲ್ಲ ಸುಳ್ಳು ರಾಜ್ಯಪಾಲರೇ. ನಾನು ಮುಖ್ಯಮಂತ್ರಿ ಆಗೋದನ್ನು ತಡೆಯೋದಕ್ಕೆ ವಿರೋಧ ಪಕ್ಷದವರು ಮಾಡ್ತಾ ಇರೋ ಪಿತೂರಿ ಇದು. ನೀನೆಂತ ಕ್ರೂರಿ ಅಂತ ಪ್ರೂವ್ ಮಾಡೋದಕ್ಕೆ ಜೀವಂತ ಸಾಕ್ಷಿ ಇಲ್ಲಿದೆ. ಇಮ್ರಾನ್ ಅಂತ. ಸಲಾಂ ವಲೈಕುಂ. ವಲೈಕುಂ ಸಲಾಂ. ಹೋಮ್ ಮಿನಿಸ್ಟರ್ CKC. ಯಾ. ಶಾರ್ಪ್ ಶೂಟರ್, ಥ್ರಿಲ್ಲರ್ ಕಿಲ್ಲರ್, ಜಸ್ಟ್ ಲೈಕ್ ಯಮ. ಯಾ. ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಎಲ್ಲಾ ಭಾಷೆ ಮಾತಾಡ್ತಾನೆ. ಸಕಲ ಕಲಾ ವಲ್ಲಭ ಪ್ರಳಯಾಂತಕ. ಯಾ. ಇವ್ನು ಇಷ್ಟೇ ಕೊಲೆ ಮಾಡಿದ್ರು ಈಸಿಯಾಗಿ ಹೊರಗಡೆ ಬಂದ್ಬಿಡ್ತಾನ. ಎಕ್ಸಾಕ್ಟ್ಲಿ. ಐ ಸಿ ಜಸ್ಟ್ ಲೈಕ್ DCP ಬಲರಾಮ. ಯಾ. ಯೋ ಇವನ ಅಡ್ರೆಸ್, ಟೆಲಿಫೋನ್ ನಂಬರ್ ಕೊಟ್ಬಿಡ. ನಾನ್ CM ಆಗೋವರೆಗೂ ತುಂಬಿಕೊಂಡಿರ್ತೀಯ. ಆಯ್ತು. ಯೋ खेल में अंधेरी रात में दिया तेरे हाथ में. ಇವನು ಅವನೇ ಕಲಿಯ ಏನ್ ಮಾಡೋದು? सलाम वालेकुम. मेरा नाम है इमरान. न्यान ओरन्नद बॉम्बे आना. खून करना मेरा पेशा है. ನೋಡ್ದ ಇವನೇ ಕಡೆ ಶಾರ್ಪ್ ಶೂಟರ್. ಸತ್ತಿಲ್ಲ ಇವನು. सिर्फ पैसे के लिए खून करना मेरा शौक है. విద్యాశంకర్ గారు 10 లక్షలు ఇచ్చిన దానికి ఆ ప్రిన్సిపాల్ ని నా కొల పొందట. ಆ ಪ್ರಿನ್ಸಿಪಾಲ್ ಡೈರಿ ಕೂಡ ನನ್ನ ಕೈಗೆ ಸಿಕ್ಕಿದ್ದು. ವಿದ್ಯಾಶಂಕರ್ ಅವರು ಅದನ್ನು ಸುಟ್ಟಾಕಿ ಶಿಕ್ಷೆಯಿಂದ ಬಚಾವಾದ್ರು. ಗುಂಡಿಯನ್ನು ಹೊಡೆದಾಗ್ತವನಲ್ಲೂ. ಪೆಂಡಾಲ್ ಕಟ್ಟೋ ಹುಡುಗರಿಗೆ ದುಡ್ಡು ಕೊಟ್ಟು ಕಮದಿಂದ ಔತಿಟ್ಕೊಂಡು ಸನ್ಮಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳು ಸಾಯಿಸೋಕೆ ಪ್ರಯತ್ನ ಪಟ್ಟಿದ್ದು ನಾನೇ. ಅವರು ಪ್ರಾಣಾಪಾಯದಿಂದ ಪಾರಾದಾಗ ಮತ್ತೆ ಅವ್ರನ್ನ ಹ್ಯಾಕ್ ಕೊಲೆ ಮಾಡ್ತೀಯ ಅಂತ ಪದೇ ಪದೇ ವಿದ್ಯಾಶಂಕರ್ ನನ್ನ ಕೇಳ್ತಿದ್ರು. ಆದ್ರೆ ನಾನು ಆ ಐಡಿಯಾನ ಅವ್ರಿಗೆ ಹೇಳಿರ್ಲಿಲ್ಲ.
ಆವತ್ತು ಆಸ್ಪತ್ರೆಯಲ್ಲಿ ಸಾರಿ, ಐ ಆಮ್ ವೆರಿ ಸಾರಿ. ಹೋಯ್ತಿನ ಒಳಗೆ ಕೇಳ್ಕತಮ್ ಜಿಂದಗಿ ಬಿ ಖತಮ್. ಶಟ್ ಅಪ್. ರಾಜ್ಯಪಾಲ್ರೆ, ನಂಗೆ ಇವ್ನು ಯಾರು ಅಂತಾನೆ ಗೊತ್ತಿಲ್ಲ. ನೀನ್ ಅನ್ಕೊಂಡ ಹಾಗೆ ನಾನ್ ಸಾಯ್ಲಿಲ್ಲ. ಯಾಕೆ ಗೊತ್ತಾ? ಅವತ್ ನಾನು ಫ್ಲೈಟ್ ಅಲ್ಲಿ ಪ್ರಯಾಣನೇ ಮಾಡ್ಲಿಲ್ಲ. ಕಾರಲ್ಲಿ ಬಾಂಬ್ ಬಿಟ್ಟು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟ ನೀನು ಬಾಂಬೆ ಏರ್ಪೋರ್ಟ್ ನಲ್ಲಿ ನನ್ನ ಫಿನಿಶ್ ಮಾಡೋದಕ್ಕೆ ಸ್ಕೆಚ್ ಹಾಕಿರ್ತೀಯ ಅಂತ ಅನುಮಾನ ಇತ್ತು. ಅದಕ್ಕೆ ನಾನು ಬಾಂಬೆಗೆ ಕಾರಲ್ಲೇ ಹೋಗ್ತಾ ಇದ್ದೆ. ನಿನ್ನ ಕ್ರಿಮಿನಲ್ ಬಯೋಡೇಟಾ ಎಲ್ಲ ಡಿಸಿಪಿ ಬಲರಾಮ್ಗೆ ಗೊತ್ತಾಗಿದೆ. ಅವ್ರ ಮೂಲಕ ನನಗೂ ಗೊತ್ತಾಗಿದೆ. ಯಾವುದೇ ಕಾರಣಕ್ಕೂ ನೀನು ಬ್ಯಾಂಗ್ಳೂರಿಂದ ತಪ್ಪಿಸ್ಕೊಳ್ಳದಾಗೆ ಡಿಸಿಪಿ ಬಲರಾಮ್ ಪೊಲೀಸ್ ಫೋರ್ಸ್ನ ಕಾವಲಾಗಿಟ್ಟಿದ್ದಾನೆ. ನೀನ್ ನಿಜವಾಗ್ಲೂ ಒಪ್ಪು ತಂದು ಹುಟ್ಟಿದ್ರೆ, ನಿನ್ನ ಹೃದಯದಲ್ಲಿ ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದಿದ್ರೆ ಪೊಲೀಸಿಗೆ ಸರೆಂಡರ್ ಆಗು. ನೀನು ಖಂಡಿತ ಬದುಕಲ್ಲ. ಬದುಕೋದಿಕ್ಕೆ ನಾನ್ ಬಿಡಲ್ಲ. ನನಗ್ ಸಾಯಿಸೋ ಗೊತ್ತೇ ವಿನಃ ಸತ್ಯ ಹೇಳಿ ಸಿಕ್ಕಾಕೊಳ್ಳೋಕ್ ಗೊತ್ತಿಲ್ಲ. ಅಷ್ಟರಲ್ಲಿ ಲಾಯರ್ ಸತ್ಯರಾಜ್ ನನ್ನ ಅಟ್ಯಾಕ್ ಮಾಡಿದ್ರು. ಅರೆಸ್ಟ್ ಹಿಮ್. ಯಾವನಾರು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸುಟ್ಟು ಬಿಡ್ತೀನಿ. ಥ್ರಿಲ್ಲರ್ ಕಿಲ್ಲರ್, ನಿನಗಿಂತ ಶಾರ್ಪ್ ಶೂಟರ್ ಕಣೋ ನಾನು. ನೀನು ಮತ್ತೆ ಬದುಕು ಬಂದಿದ್ದು ನನ್ನಿಂದ ಸಾಯೋದಕ್ಕೋಸ್ಕರ. ನಾನ್ ಬದುಕಬೇಕಾದ್ರೆ ಸಾಯಲೇಬೇಕು. ನೀನ್ ಸತ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಿ. ಆಮೇಲೆ ನೀನ್ ಹೇಳಿದ್ದಲ್ಲ ಸುಳ್ಳು ಅಂತ ಎನ್ಕ್ವೈರಿಲಿ ಪ್ರೂವ್ ಮಾಡ್ಕೋತೀನಿ. ಭಕ್ತಿಯಿಂದ ಪೈಗಂಬರ್ನ ನೆನ್ಸ್ಕೋ. ನೀನಾ ಇಂಥ ವ್ಯಕ್ತಿ ನನ್ ತಂದೆ ಅಂತ ಹೇಳ್ಕೊಳಕ್ ನನ್ನ ಆತ್ಮಸಾಕ್ಷಿ ಒಪ್ತಾ ಇಲ್ಲ. ಅದಕ್ಕೆ ನಾನು ಅವ್ರನ್ನ ಶೂಟ್ ಮಾಡ್ಬಿಟ್ಟೆ. ಅರೆಸ್ಟ್ ಇಮ್ರಾನ್. ದಯವಿಟ್ಟು ಕ್ಷಮಿಸಬೇಕು ಸರ್, ನಾನು ಇಮ್ರಾನ್ ಅಲ್ಲ, ಡಿಸಿಪಿ ಬಲರಾಮ್. ವಾಟ್ ಈಸ್ ದಿಸ್?
ಏನಿದೆಲ್ಲ ವಿದ್ಯಾಶಂಕರ್ ಎಂತ ನೀಚ್ ಮನುಷ್ಯ ಅಂತ ಸಾಬೀತುಪಡಿಸೋದಕ್ಕೆ ನಾನು DCP ಬಲರಾಮ್ ಸೇರಿ ಈ ರೀತಿ ನಾಟಕ ಆಡಬೇಕಾಗಿ ಬಂತು. ಕ್ಷಮಿಸಿ ರಾಜ್ಯಪಾಲ್ರೆ, ಈ ಐಡಿಯಾ ಕೊಟ್ಟಿದ್ದೆ ನಾನು. ಬೇಷ್ ಬೇಷ್ ಮಿಸ್ಟರ್ DCP ಬಲರಾಮ್, ಬೇಷ್. ಇಂಥ ದುಷ್ಟ ಭ್ರಷ್ಟ ರಾಜಕಾರಣಿಗಳನ್ನ ಮುಗಿಸಿದ್ರಲ್ಲ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು, ರಿಯಲಿ ಪ್ರೌಡ್ ಆಫ್ ಯು. ಮಿಸ್ಟರ್ ಬಲರಾಮ್, ಬಿಹೇವ್ ಯೋರ್ಸೆಲ್ಫ್. ನೋ ನೋ ಸರ್, ಆ ವಿದ್ಯಾಶಂಕರ್ಗಿಂತ ದೊಡ್ಡ ಕ್ರಿಮಿನಲ್ ಇವನು. ವಿದ್ಯಾಶಂಕರ್ ಮಾಡೋ ಎಲ್ಲಾ ಕೊನೆಗೂ ಇವ್ನು ಸಪೋರ್ಟ್ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಆ ವಿದ್ಯಾಶಂಕರ್ನ ಜೈಲಿಗೆ ಕಳಿಸಿ ಇವನು ಮುಖ್ಯಮಂತ್ರಿ ಆಗೋದಕ್ಕೆ. ನೋ DCP, ನೀನು ಆ ಇಮ್ರಾನ್ ತರ ಡ್ರೆಸ್ ಮಾಡಿಕೊಂಡು ಎಂಟ್ರಿ ಕೊಡ್ಬೇಕು. ಆ ವಿದ್ಯಾಶಂಕರ್ ಕ್ರಿಮಿನಲ್ ಜಾತಕನ ಓಪನ್ ಮಾಡ್ಬೇಕು. ಅವನ್ ನೇಣ್ಗಂಬ ಹತ್ತಬೇಕು. ನಾನ್ CM ಆಗ್ಬೇಕು. ನಾನ್ CM ಆದ್ರೆ ನನ್ನ ಸರ್ಕಾರದಲ್ಲಿ ನಿನ್ನ IG ಮಾಡ್ತೀನಿ. ಏನಂತೀಯ? ಅಧಿಕಾರದ ದುರಾಸೆಯಿಂದ ಇವ್ರು ಮಾಡಿರೋ ಅನಾಹುತಗಳು, ಮಾಡಿಸಿರೋ ಕೊಲೆಗಳಿಂದ ಇವ್ರು ಎಂತ ನೀಚರು ರಾಕ್ಷಸರು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಸರ್. ಇವರು ದುರಾಸೆಗೋಸ್ಕರ, ಅಧಿಕಾರದ ದಾಹಕ್ಕೋಸ್ಕರ ಮಾಡಬಾರ್ದನ್ನ ಮಾಡಿಸ್ತಾರೆ, ಯಾರನ್ನ ಬೇಕಾದ್ರೂ ಕೊಲೆ ಮಾಡಿಸ್ತಾರೆ. 5 ವರ್ಷ, ಬರೀ 5 ವರ್ಷ ಟೆಂಪರರಿ ಅಧಿಕಾರ ಇಟ್ಕೊಂಡು 58 ವರ್ಷ ಸರ್ವಿಸ್ ಮಾಡೋ ಅಧಿಕಾರಿಗಳನ್ನ ಬುಗುರಿ ತರ ಆಡಿಸ್ತಾರೆ ಈ ಕಚಡಗಳು. ನಾನು ಅವತ್ತೇ ಇವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದೆ. ಆದ್ರೆ ಆ ಎಸ್ಕೇಪ್ ಆದ ಹುಡುಗರು ನಮ್ಮ ಮನೇಲಿ ಹೈಡ್ ಆಗಿ ನನ್ನ ಮಕ್ಕಳನ್ನ ಅಟ್ಯಾಕ್ ಮಾಡಿದ್ರು. ನಿಮ್ಮಿಂದ ನಮಗೆ ಶಿಕ್ಷೆ ಆಗಿದೆ, ಆ ಡೈರಿ ಕೊಡೋ ತನಕ ನಿಮ್ಮ ಮನೆ ಬಿಟ್ಟು ಹೋಗಲ್ಲ, ನಿಮ್ಮ ಮಕ್ಕಳನ್ನ ಉಳಿಸಲ್ಲ ಅಂತ ಬೆದರಿಕೆ ಹಾಕಿದ್ರು. ಅವ್ರು ಹಾಗೆ ಮಾಡಿದ್ರಲ್ಲಿ ತಪ್ಪೇನೂ ಇರ್ಲಿಲ್ಲ, ಯಾಕೆಂದ್ರೆ ಅವ್ರು ನಿರಪರಾಧಿಗಳು ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಆ ಪರಿಸ್ಥಿತಿಯಲ್ಲಿ ನಾನು ಅವ್ರಿಗೆ ಹೆಲ್ಪ್ ಮಾಡಕ್ ಆಗ್ಲಿಲ್ಲ. ಕಾರಣ ನನ್ನ ಹಾಗೆ ಇದ್ದ ತದ್ರೂಪಿ ಇಮ್ರಾನ್. ಅಣ್ಣ, ನಿಜವಾಗ್ಲೂ ನಾನು ನಿನ್ ತಮ್ಮನೆ. ನಿನ್ನಂತ ಒಬ್ಬ ಒಳ್ಳೆ ಅಣ್ಣಂಗೆ ಎಂಥ ಕೆಟ್ಟ ತಮ್ಮ ಹುಟ್ಬಿಟ್ಟ. ಒಬ್ಬ ರೌಡಿ ಸಾಕಿದ್ಮೇಲೆ ತಾನೇ ನೀನು ಕೆಟ್ಟವನಾದೆ, ಅದು ನಮ್ಮ ಅಪ್ಪನ ಕೆಟ್ಟ ದೃಷ್ಟಿಯಿಂದ. ಇಲ್ಲ ಅಂದಿದ್ರೆ ಅಣ್ಣ, ನಾನ್ ಜಾಸ್ತಿ ಹೊತ್ತಿರಲ್ಲ. ಈ ಹುಡುಗನ್ನ ಕಾಪಾಡ್ಬೇಕು, ನಿನ್ನ ಕೀರ್ತಿ ಬೆಳಗ್ಬೇಕು. ನಾನು ಎಲ್ಲ ಹೇಳ್ಬಿಡ್ತೀನಿ. ಇವನೆಳೆ ಬೇಡದಿರೋ ವರ್ಷ ಕೈಯಾಕಕ್ ಹೋದ್ರೆ ಹಿಂಗೆ ಆಗೋದು. ಬಾಗ್ಲಾಕೋ. ತಪ್ಪುಗಳ ನಸು ನಸು ಬಂಧಿಸಿದ ಮರುಕ್ಷಣವೇ ತಲೆ ತೆಗೆದ ಶ್ರೀಕೃಷ್ಣ.